ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮೇಘನಾ ವ್ಲಾಗ್ಸ್. ಫ್ರೆಂಡ್ಸ್, ಇವತ್ತು ಗುರುವಾರದ ವ್ಲಾಗನ್ನು ನಾನು ಇವಾಗ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಬೆಳಗ್ಗೆ ಬಂದ ತಕ್ಷಣ ನಾನು ಏನು ವೀಡಿಯೋ ಮಾಡ್ಕೊಂಡಿಲ್ಲ, ಯಾಕಂದರೆ ನಾನು ಬರ್ತಿದ್ದಂಗೆ ನಮ್ಮ ಸರು ಕೂಡ ಬಂದರು. ಹಾಗಾಗಿ ಸ್ವಲ್ಪ ಆ ಕಡೆ ಈ ಕಡೆ ಓಡಾಡ್ತಾ ಕೆಲಸಗಳು ನೋಡ್ತಾ ಹಾಗಾಗಿ ಮಾಡೋಕ್ಕೆ ಆಗಿಲ್ಲ ವ್ಲಾಗ್ನ. ಅದಕ್ಕೆ ಇವಾಗ ನಾನು ಮಾಡ್ತಾಯಿದ್ದೀನಿ. ಇವಾಗ ಟೈಮ್ ಎಷ್ಟು ಗೊತ್ತಾ, 2:45 ಆಯಿತು. ನಾನು ಇವಾಗ ಊಟಕ್ಕೆ ಅಂತ ಮನೆಗೆ ಹೋಗ್ತಾಯಿದ್ದೆ. ಹಾಗಾಗಿ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತು ಅಷ್ಟೇ ತುಂಬ ಬಿಸಿಲಿದೆ. ಇನ್ನೇನು ಬೇಸಿಗೆ ಅಲ್ವಾ, ಸಿಕ್ಕಾಪಟ್ಟೆ ಬಿಸಿಲು. ಏನೇ ಮಾಡಿದ್ರೂ ಅಷ್ಟೇ. ನಾನು ಬೆಳಗ್ಗೆನೇ ಫ್ರೆಶ್ ಅಪ್ ಎಲ್ಲ ಆಗಿ ಬೆಳಗ್ಗೆನೇ ಬೇಗ ಎದ್ದು, ಇವತ್ತು ಗುರುವಾರ ಅಲ್ವಾ, ಗುರುವಾರ ಬೇಗ ಎದ್ದು ಫ್ರೆಶ್ ಅಪ್ ಆಗಿ ರಾಯರಿಗೆ ಪೂಜೆ ಮಾಡಿಲ್ಲ ಅಂದರೆ ಮನಸ್ಸಿಗೆ ಸಮಾಧಾನನೇ ಇರಲ್ಲ. ಹಾಗಾಗಿ ಇವತ್ತು ಬೇಗ ಇದು ಮನೆಯೆಲ್ಲ ಕ್ಲೀನ್ ಮಾಡಿ ರಾಯರಿಗೆ ಪೂಜೆ ಮಾಡಿ ಬೊಟ್ಟೆಲ್ಲ ಇಟ್ಕೊಂಡು ಗಂಧ ಇಟ್ಕೊಂಡು ಗಂಧದ ಮೇಲೆ ಕುಂಕುಮ ಇಟ್ಕೊಂಡು ಇವತ್ತು ಪೂಜೆ ಎಲ್ಲ ಮುಗಿಸಿ ನಾನು ಡ್ಯೂಟಿಗೆ ಬಂದಿದ್ದೀನಿ. ನಾನು ಇವತ್ತು ತಲೆ ಕೂದಲ ಬಾಚ್ಕೊಂಡಿಲ್ಲ, ಹಾಗೆ ಹಸಿ ಕೂದಲಿಗೆ ಹಾಗೆ ಒಂದು ಕ್ಲಿಪ್ ಹಾಕ್ಕೊಂಡು ಲೇಟಾಗೋಯ್ತು ಅಂದ್ಬಿಟ್ಟು ಹಾಗೆ ಕ್ಲಿಪ್ ಹಾಕ್ಕೊಂಡು ಬಂದುಬಿಟ್ಟೆ. ಟೈಮ್ ಸಿಕ್ಕಿಲ್ಲ ನನಗೆ. ಹಾಗಾಗಿ ಓಕೆ ಗೈಸ್, ಇವತ್ತಿನ ಈ ಮಧ್ಯಾಹ್ನ ಮೇಲೆ ಸ್ಟಾರ್ಟ್ ಮಾಡಿರೋ ವ್ಲಾಗ್ ಹೇಗೆ ಹೋಗುತ್ತೆ ನನಗೆ ಗೊತ್ತಿಲ್ಲ. ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬನ್ನಿ ಗೈಸ್, ಹೇಗೆ ಹೋಗುತ್ತೆ ನೋಡೋಣ. ಗಿರಿ ರಾಮನಗರ ಹೋಗಿದ್ದಾರೆ. ಅದೇನೋ ಅವರ ಡ್ಯಾಡಿ ಅವ್ರದ್ದು ಡೆತ್ ಸರ್ಟಿಫಿಕೇಟ್ ಮಾಡ್ಸೋಕ್ಕೆ ಅಂದ್ಬಿಟ್ಟು ರಾಮನಗರ ಹೋಗಿದ್ದಾರೆ. ಅವ್ರದ್ದೇನೋ ಡಾಕ್ಯುಮೆಂಟ್ಸ್ ಎಲ್ಲ ಬೇಕು ಅಂದ್ಬಿಟ್ಟು ಕಲೆಕ್ಟ್ ಮಾಡ್ಕೊಳಕ್ಕೆ ಹೋಗಿದ್ದಾರೆ. ರಾಮನಗರ ಹತ್ರ ಅವ್ರ ಊರಿಗೆ, ಸ್ವಂತ ಊರಿಗೆ ಹೋಗಿದ್ದಾರೆ. ರಾಮನಗರ ಹತ್ರ ಕೂಮ್ನಳ್ಳಿ ಅಂತ ಅವ್ರ ಊರು, ಅಲ್ಲಿಗೆ ಹೋಗಿದ್ದಾರೆ. ಇವಾಗ ನಾನು ಮನೆಗೆ ಊಟಕ್ಕೆ ಹೋಗ್ತಾ ಇದ್ದೀನಿ. ನೋಡೋಣ ಈ ಬ್ಲಾಗ್ ಹೇಗೆ ಹೋಗುತ್ತೆ ಅಂತ ನೋಡೋಣ ಬನ್ನಿ. ಇವತ್ತು ಗಿರಿ ಹತ್ರ ನಾನು ಗಾಡಿನ ತೋರಿಸ್ಕೊಂಡಿದ್ದೀನಿ. ನೋಡಿ ಎಷ್ಟು ಗಬ್ಬಾಗ್ಬಿಟ್ಟಿದ್ದು, ಎಲ್ಲ ಫುಲ್ಲು ಡಸ್ಟ್ ಆಗಿಬಿಟ್ಟಿತ್ತು. ತುಂಬ ದಿನ ಆಗಿತ್ತು ಗಾಡಿ ವಾಶ್ ಮಾಡ್ದೇ. ಇವತ್ತು ಗಾಡಿ ವಾಶ್ ಮಾಡಿಕೊಟ್ಟಿದ್ದಾರೆ ನಮ್ಮ ಯಜಮಾನರು. ಇವತ್ತು ನಮ್ಮ ಸುಂದ್ರಿ ಇವತ್ತು ಸುಂದರವಾಗಿ ಕಾಣಿಸ್ತಾ ಇದ್ದಾಳೆ ನೋಡಿ. ಸ್ನಾನ ಮಾಡಿಬಿಟ್ಟಿದ್ದಾಳೆ ಇವತ್ತು, ಚೆನ್ನಾಗಿ ಕಾಣಿಸ್ತಾ ಇದ್ದಾಳೆ ಇವತ್ತು. ಬನ್ನಿ ಗೈಸ್, ಹೋಗೋಣ ಊಟಕ್ಕೆ. ಮನೆಗೆ ಬಂದಾದಮೇಲೆ ಬೆಳಗ್ಗೆನೇ ನಾನು ವಾಶ್ಗೆ ಹಾಕೋಗಿದ್ದೆ ಬಟ್ಟೆಗಳನ್ನ. ಅದನ್ನು ಇವಾಗ ಒಣಗಿಸೋಣ ಅಂದ್ಬಿಟ್ಟು ಎತ್ಕೊಂಡು ಹೋಗ್ತಾಯಿದ್ದೀನಿ. ಡೈಲಿ ಇರುತ್ತೆ ಬಟ್ಟೆಗಳಂತೂ ವಾಶ್ ಮಾಡೋದು. ಹಾಕಿ ಹೋಗ್ಬಿಡ್ತೀನಿ 1 ಅವರ್ಗೆ. ಮಧ್ಯಾಹ್ನ ಮತ್ತೆ ಮನೆಗೆ ಬಂದವಾಗ ಒಣಗಿಸ್ತೀನಿ. ಮತ್ತೆ ಏನಾರು ಲೈಟಾಗಿ ಏನಾರು ತೊಳೆಯೋಕ್ಕಿದ್ರೆ ಮತ್ತೆ ಹಾಕ್ತೀನಿ. ಇವಾಗ ಬೆಡ್ಶೀಟು ತೊಳೆಯೋಕೆ ಹಾಕಿದ್ದೆ, ಯಾಕಂದರೆ ಮತ್ತೆ ನೈಟಿಗೆ ಬೇಕಾಗುತ್ತೆ ಅಂತ. ನೋಡಿ ಇಷ್ಟು ಬಟ್ಟೆಗಳು ಇವಾಗ ಮಡ್ಚೋದಿದೆ, ಇನ್ನೂ ಮಡ್ಚಿರಲಿಲ್ಲ ಇದನ್ನು. ಅದಕ್ಕೆ ಇವಾಗಲೇ ಮಡ್ಚ್ಕೊಂಡಿಟ್ಟು ಹೋಗ್ತೀನಿ. ಲಾನಿಗೆಲ್ಲ ನೀರು ಬಿಡೋಕ್ಕೆ ಹೇಳಿದ್ದೆ, ನೀರು ಬಿಟ್ಟಿದ್ದಾರೆ ಈ ಸೈಡ್. ಆಮೇಲೆ ಫಸ್ಟ್ ಆ ಸೈಡು ನೋಡಿ ನೀರು ಬಿಟ್ಟಿದ್ದಾರೆ ನೋಡಿ. ತಿರ್ಗಾ ಅಲ್ಲಿ ನೀರು ಬಿಟ್ಟರೆ, ಲಾನಿಗೆ ನೀರು ಬಿಟ್ಟರೆ ಇಲ್ಲಿ ನೀರು ಫುಲ್ಲು ಲೀಕೇಜ್ ಆಗುತ್ತೆ. ಮೋಸ್ಟ್ಲಿ ಅಲ್ಲಿಗೆ ಪೈಪು ಏನೋ ಕನೆಕ್ಷನ್ ಇದೆ ಅನಿಸುತ್ತೆ. ಅದಕ್ಕೆ ಇಲ್ಲಿ ಯಾವುದೋ ಪೈಪು ಸ್ವಲ್ಪ ನೀರು ಪೈಪ್ ಹೊಡೆದೋಗಿದೆ ಅನಿಸುತ್ತೆ. ಅದಕ್ಕೆ ಇಷ್ಟು ಫುಲ್ಲು ನೀರು ಬರುತ್ತೆ. ಏನು ಪರವಾಗಿಲ್ಲ, ಅದೆಲ್ಲ ಗಿಡಕ್ಕೆ ಹೋಗುತ್ತೆ, ಏನು ಪ್ರಾಬ್ಲಮ್ ಏನಿಲ್ಲ. ಅಲ್ಲಿ ಇಲ್ಲೂ ನಿಲ್ತಿತ್ತು, ಬಟ್ ಇವತ್ತು ಅಲ್ಲಿ ಮಾತ್ರ ಉಗ್ತಾ ಇದೆ, ಇಲ್ಲಿ ಉಗ್ತಾ ಇಲ್ಲ. ಇಲ್ಲಿಂದ ಉಕ್ಕಿ ಆ ಕಡೆ ಬರ್ತಿತ್ತು, ಇವತ್ತು ಇಲ್ಲಿ ಮಾತ್ರ ಉಗ್ತಾ ಇದೆ. ಓಕೆ, ನೀರು ಗಿಡಕ್ಕೆ ಹೋಗ್ತಾ ಇದೆ ಅಲ್ವಾ, ಪರವಾಗಿಲ್ಲ. ಇದೆಲ್ಲ ನೀಟಾಗಿ ಕಟ್ ಮಾಡಿಸಿದ್ದೆ, ಎಷ್ಟು ಚೆನ್ನಾಗಿ ಇವಾಗ ಹೂ ಬಂದಿದೆ ನೋಡಿ. ವೈಟ್ ಕಲರ್ ಹೂವು, ಕಾದ್ಗುದು ಹೂವು ಅಂತೀವಿ ನಾವು, ಪೇಪರ್ ಹೂವು ಅಂತ ಹೇಳ್ತೀವಿ ನೋಡಿ. ಅದು ಬೇಲದ ಹಣ್ಣಿನ ಮರ, ವುಡ್ ಆ್ಯಪಲ್ ಅಂತೀವಲ್ಲ ಅದ್ರದ್ದು ಮರ ಅದು ನೋಡಿ. ಕಳ್ಳರು ಅಲ್ಲಿ ನಿಂತ್ಕೊಂಡು ಫೋನ್ ನೋಡ್ಕೊಂಡು ನಿಂತಿದ್ದಾರೆ. ಇವಾಗ ಹೋಗ್ಬಿಟ್ಟು ಆವಾಜ್ ಹಾಕಿಲ್ಲ ಅಂದರೆ ಏನೂ ಮಾಡಲ್ಲ, ಹಾಗೇ ನಿಂತ್ಕೊಂಡು ಫೋನ್ ನೋಡ್ತಾ ಇರ್ತಾರೆ. ಇಲ್ಲೊಂದು 3 ಜನ ಗ್ರೂಪು, ಅಲ್ಲೊಂದಿಷ್ಟು ಜನ, ಇಲ್ಲೊಂದಿಷ್ಟು ಜನ. ಇದೇ ಇವರಿಂದ ಸುತ್ತದೇ ಹೋಗುತ್ತೆ. ಇಲ್ಲಿ ನನ್ನ ಮೊನ್ನೆನೂ ಬಂದು ಡೋರ್ ಹಾಕಿ ಹೋಗ್ತೀನಿ. ಇಲ್ಲಿ ಕ್ಲೀನ್ ಆಗಿಲ್ಲ, ಹೇಳಿದ್ದೆ ಕ್ಲೀನ್ ಮಾಡೋಕ್ಕೆ, ಮತ್ತು ಅವ್ರು ಏನೂ ಕ್ಲೀನೇ ಮಾಡಿಲ್ಲ ನೋಡಿ. ಹಾಗೇ ಇದೆ, ಕಸ ಎಲ್ಲ ಹಾಗೇ ಇದೆ, ಕ್ಲೀನೇ ಮಾಡಿಲ್ಲ, ಒರೆಸೇ ಇಲ್ಲ. ಡೋರ್ನೂ ಹಾಗೆ ಓಪನ್ ಮಾಡಿ ಇಟ್ಟಿದ್ದಾರೆ. ಎಲ್ಲ ಫುಲ್ ಒಣಗೋಗಿದೆ ಬಿಸಿಲಿಗೆ.
ನೋಡಿ ಮನೆಗೆ ಬಂದಾದಮೇಲೆ ವಾಟರ್ ಪ್ಯೂರಿಫೈ ಸ್ವಲ್ಪ ಏನೋ ಪ್ರಾಬ್ಲಮ್ ಆಗಿತ್ತು, ಅದಕ್ಕೆ ಚೆಕ್ ಮಾಡೋಣ ಅಂತ ಕೆಳಗಡೆ ಇಳಿಸ್ಬಿಟ್ಟು ಚೆಕ್ ಮಾಡ್ತಾ ಇದ್ದೀನಿ. ಹಾಗೆ ಮತ್ತು ಟ್ಯಾಂಕ್ ಕ್ಲೀನ್ ಮಾಡ್ಕೊಬಿಡೋಣ ಅಂತಲೂ ಟ್ಯಾಂಕ್ನ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಹಾಗೆ ಮಾರ್ನಿಂಗು ಪೂಜೆ ಎಲ್ಲ ಮಾಡಿಬಿಟ್ಟು ಹೋಗಿದ್ದೆ. ಮತ್ತು ಇವಾಗ ಈವ್ನಿಂಗು ದೀಪ ಹಚ್ಕೊಂಡಿದ್ದೀನಿ. ಯಾಕಂದರೆ 2 ಸತಿ ದೀಪ ಹಚ್ಚಿದ್ರೆ ಮನಸ್ಸಿಗೆ ಒಂಥರ ನೆಮ್ಮದಿ ಸಿಗುತ್ತೆ, ಮತ್ತು ಮನೇಲಿ ಒಂಥರ ಪಾಸಿಟಿವ್ ಫೀಲ್ ಬರುತ್ತೆ. ಹಾಗಾಗಿ ಮತ್ತು 2 ಟೈಮು ನಾನು ದೀಪ ಹಚ್ಕೊಂಡಿದ್ದೀನಿ. ಮತ್ತು ನೈಟ್ಗೆ ಲೈಟಾಗಿ ಫುಡ್ ಇರಲಿ ಅಂದ್ಬಿಟ್ಟು ಮಧ್ಯಾಹ್ನ ಮುದ್ದೆ ತಿಂದಿರೋದೇ ಒಂದು ಸ್ವಲ್ಪ ಹೊಟ್ಟೆಲಿ ಒಂಥರ ಹಾಗೇ ಇತ್ತು. ಹಾಗಾಗಿ ನೈಟು ಸ್ವಲ್ಪ ಫ್ರೂಟ್ ಸಲಾಡ್ ಥರ ಮಾಡ್ಕೊಂಡಿದ್ದೆ. ಇದರಲ್ಲಿ ಜಾಸ್ತಿ ಯಾವ ಫ್ರೂಟ್ಸು ಇಲ್ಲ, ಸೇಬು ಹಣ್ಣು ಮತ್ತು ಬಾಳೆಹಣ್ಣು ಮತ್ತು ಸ್ವಲ್ಪ ಕಾಯಿ ಮತ್ತು ಸಕ್ಕರೆ ಹಾಕ್ಕೊಂಡು ತಿಂತಾ ಇರೋದು. ಹಾಯ್ ಗಾಯ್ಸ್, ಇವಾಗ ಟೈಮ್ ಎಷ್ಟು ಗೊತ್ತಾ ಗಾಯ್ಸ್? 11:15 ಆಗಿದೆ. ನಾನು ನೋಡಿ ಬೊಟ್ಟು ಎಷ್ಟು ದಪ್ಪ ಇಟ್ಕೊಂಡಿದ್ದೀನಿ, ಮಾರಮ್ಮನ ಥರ ಕಾಣಿಸ್ತಾ ಇದ್ದೀನಿ. ಅದು ಆಗಲೇ ದೇವ್ರಿಗೆ ಪೂಜೆ ಮಾಡಿಬಿಟ್ಟು ಬೊಟ್ಟಿಟ್ಕೊಂಡಿದ್ದೀನಿ. ನಾನು ನೋಡ್ಕೊಂಡೇ ಇಲ್ಲ, ಅದು ಫುಲ್ಲು ದೊಡ್ಡದಾಗಿದೆ. ಇವಾಗ ಟೈಮ್ ಎಷ್ಟು ಗೊತ್ತಾ ಗಾಯ್ಸ್? 11:15. ಇನ್ನೂ ಮಲಗಿಲ್ಲ. ಈ ಗಿರಿ ಅಂತೂ ಇನ್ನೂ ಊಟ ಮಾಡ್ಕೊಂಡು ಬಂದಿಲ್ಲ, ಇನ್ನೂ ರೂಮ್ಗೆ ಇನ್ನೂ ಊಟ ಮಾಡ್ತಾ ಇದ್ದಾರೆ. ನಾನು ಅದಕ್ಕೆ ನಿದ್ದೆ ಬರ್ತಾಯಿತ್ತು ಅಂದ್ಬಿಟ್ಟು ನಾನು ಬಂದೆ. ಇನ್ನು ಟಿ ವಿನೇ ನೋಡ್ತಾ ಇರ್ತಾರೆ. ಅವರಿಗೆ ಎಷ್ಟೇ ಟಿ ವಿ ಫೋನು ಬೆಳ್ದಂಗೂ ನೋಡೋಕ್ಕೂ ಸಿದ್ಧ. ಅವರು ನೋಡ್ತಾನೇ ಇರ್ತಾರೆ, ಆ ಥರ ಅವರು. ಅದಕ್ಕೆ ನಾನು ಮಲ್ಕೊಳ್ಳೋಣ ಅಂತ ಬಂದೆ. ಇವತ್ತು ನಾನು ಏನೂ ವ್ಲಾಗ್ ಮಾಡಿಲ್ಲ ಗೈಸ್, ಏನಂದರೆ ಏನೂ ಮಾಡಿಲ್ಲ. ಯಾಕಂದರೆ ನನಗೆ ಏನು ಮಾಡೋದು, ನನಗೆ ಒಂದೊಂದು ಸತಿ ಕೆಲಸ ಬಂದುಬಿಟ್ರೆ, ಆಫೀಸ್ ಕಾಲ್ ಬಂದುಬಿಟ್ರೆ ಅಲ್ಲೇ ಟೈಮ್ ಹೊರಟೋಗುತ್ತೆ. ಹಾಗಾಗಿ ಮಾಡಿಲ್ಲ ನಾನು ಇವತ್ತು. ಯಾಕಂದರೆ ಸ್ವಲ್ಪ ಗ್ಯಾಪ್ ಬಿಟ್ಟು ನನಗೆ ಕಾಲ್ಸ್ ಬರ್ತಾಯಿತ್ತು. ಹಾಗಾಗಿ ನನಗೆ ಇವತ್ತು ಕೂಡ ವ್ಲಾಗ್ನ ನಂಗೆ ಮಾಡೋಕ್ಕಾಗಿಲ್ಲ. ಏಕೆಂದರೆ ನಾನು ಆ ಕಡೆ ಕೆಲಸನೂ ಬ್ಯಾಲೆನ್ಸ್ ಮಾಡಬೇಕು, ಈ ಕಡೆ ನಾನು ಯೂಟ್ಯೂಬ್ನ ಬ್ಯಾಲೆನ್ಸ್ ಮಾಡಬೇಕು. ಹಾಗಾಗಿ 2 ಕಡೆ ನೋಡ್ಕೋಬೇಕಲ್ವ. ಆ ಕಡೆ ಒಂದು ಸ್ವಲ್ಪ ಕೊಡಲೇಬೇಕಾಗತ್ತೆ, ಈ ಕಡೆ ಒಂದು 0.5%, 0.5% ಆದರೂ ಕೊಡಲೇಬೇಕಾಗುತ್ತೆ. ಹಾಗಾಗಿ ಗೈಸ್, ಇವಾಗ ನಾನು ಲೈಟಾಗಿ ಫ್ರೂಟ್ ಸಲಾಡ್ ಮಾಡಿದ್ದೆ. ಹಾಗೆ ಲೈಟಾಗಿ ಫ್ರೂಟ್ ಸಲಾಡ್ ತಿಂದ್ಬಿಟ್ಟು ಮಲ್ಕೋತಾ ಇದ್ದೀನಿ. ಯಾಕಂದರೆ ನನಗೆ ಮಧ್ಯಾಹ್ನ ಮುದ್ದೆ ತಿಂದಿರೋದೇ ನನಗೆ ಯಾಕೋ ಒಂಥರ ಆಗಿರಲಿಲ್ಲ. ಹಾಗಾಗಿ ಲೈಟಾಗಿ ಇರಲಿ ಫುಡ್ಡು ಅಂದ್ಬಿಟ್ಟು ಫ್ರೂಟ್ ಸಲಾಡ್ ತಿಂದೆ. ಹಾಗಾಗಿ ಇವಾಗ ಮಲ್ಕೊಳ್ಳೋಕ್ಕೆ ಬಂದಿದ್ದೀನಿ. ಏನು ಹೇಳೋದು, ಡೈಲಿ ಇದೇ ಆಗೋಯ್ತು ಅಲ್ವಾ? ನಿಮಗೂ ಬೋರ್ ಹೊಡಿಸ್ತೀನಿ ನಾನು. ಚಿಕ್ಕ ವ್ಲಾಗ್ ಇದು ಇವತ್ತಿಂದು. ಬಾಯ್. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಆಮೇಲೆ ಕಮೆಂಟ್ಸ್ ಮಾಡಿ. ಥ್ಯಾಂಕ್ ಯು.